ಅಪ್ಪು ಸರ್ ಜೊತೆ. ಆವಾಗ ಅಪ್ಪು ಸರ್ ಏನೋ ಇಂಗ್ಲೀಷಲ್ಲಿ ಮಾತಾಡೋರು, ನಮ್ಗೆ ಗೊತ್ತಾಯ್ತಿರ್ಲಿಲ್ಲ ಅಷ್ಟೇ, ಯಾಕಂದ್ರೆ ಇಂಗ್ಲೀಷ್ ನಮಗೆ ಬರ್ತಿರ್ಲಿಲ್ಲ. ವೆಬ್ ಸೀರೀಸ್ ಆ ಥರದ್ದು ಏನೇನೋ ಡಿಸ್ಕಸ್ ಮಾಡೋರು. ಬಟ್ ಅದು ಹಿಂಗೆ PRK ಮೂಲಕ ಹಿಂಗೆ ಬರುತ್ತೆ ಅನ್ನೋದು ನನಗೆ, ಇದು ನನ್ನ ಲಕ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ವೆಬ್ ಸೀರೀಸ್ ಫಸ್ಟು ಮಾಡ್ತಾ ಇರೋದು ನಾನು ನನ್ನ ಲೈಫಲ್ಲಿ. ಸಿನಿಮಾನು ಫಸ್ಟ್ ನನ್ನ ಲೈಫಲ್ಲಿ ಮಾಡಿದ ಪರಮಾತ್ಮ. ಅದು ಎರಡು ಅಪ್ಪು ಸರ್ ಕಡೆಯಿಂದನೇ ಆಗಿದ್ದು, ನನಗೆ ಭಾಳ ಖುಷಿ ಇದೆ. ಥ್ಯಾಂಕ್ ಯು ರಶ್ಮಿ ಮ್ಯಾಮ್. ಹಂಗೆ ಮೇಡಮ್ ಮರ್ತೇ ಹೋಯ್ತು. ಕೇಳಿದ್ದು ಸರ್, ಆದ್ರೂ ನಾನು ಹೇಳ್ತೀನಿ. ಅಲ್ಲ, ನಿಮ್ಮೂರಲ್ಲಿ ತೆಗ್ದಿರೋದು ನಮ್ಮೂರಲ್ಲಿ ತೆಗ್ದಿರೋದಾ? ನಮ್ಮೂರಲ್ಲಿ ತೆಗ್ದಿರೋದು ಆದ್ರೆ ಇದು ಸಿರಸಿ ಮತ್ತೆ ಯಲ್ಲಾಪುರದ ಮಧ್ಯದಲ್ಲಿ ತೆಗ್ದಿರೋದು, ಮಂಚಿಕೆರೆ ಅಂತ. ನಮ್ಗೆ ಆ ಕಡೆ ಯಲ್ಲಾಪುರ ತಾಲೂಕು ಬರುತ್ತೆ. ನಮ್ಮೂರಲ್ಲಿ ಸ್ವಲ್ಪ ಮಳೆ ಜಾಸ್ತಿ. ಆಮೇಲೆ ಇನ್ನೊಂದೇನಾದ್ರು, ಈ ಕತೆ ನಮಗೆ ಅದು ನಮಗೆ ಸ್ವಲ್ಪ ಅದು, ಬಟ್ ಬೇರೆಯವ್ರಿಗೆ ಜಾಸ್ತಿ ಇರ್ತದೆ. ಮುಖ್ಯವಾಗಿ ಏನಂದ್ರೆ, ಈ ಕತೆನ ನಂಗೆ ಡೈರೆಕ್ಟರ್ ಮುಂಚೆನೆ ಹೇಳಿದ್ರು. ಆವಾಗಲೇ ಮಾಡುವಂತ ಪ್ಲಾನ್ ಆಗಿತ್ತು. ಆದರೆ ಇದು PRK ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಅಂದಾಗ ಆಯಿತು ಮಾಡೋಣ ಅಂತ ಆಯಿತು. ಸ್ವಲ್ಪ ಡೇಟ್ಸ್ ಆ ಕಡೆ ಈ ಕಡೆ ಆಯಿತು. ಡೈರೆಕ್ಟರ್ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಆ ಟೈಮಲ್ಲಿ. ನಮ್ಮೂರಿನ ಕತೆ ಆಗಿದ್ದರಿಂದ ನನಗೆ ಭಾಳ ಈಸಿ ಆಯಿತು, ಯಾಕಂದರೆ ಭಾಷೆ ಎಲ್ಲ ನಮ್ಮೂರಿಂದು. ಆಮೇಲೆ ಅಲ್ಲಿಯ ಹವ್ಯಕರು ಮನೆಗೆ ನಾವು ಹೋಗಿದ್ದಾಗಲಿ, ಅಥವಾ ಅಲ್ಲಿ ಸ್ಕೂಲು, ಅಲ್ಲಿಯ ಹೊಳೆ, ಇವೆಲ್ಲ ನಮಗೆ ಭಾಳ ಹತ್ತಿರದ್ದಾಗಿದ್ದರಿಂದ ನಮಗೆ ಭಾಳ ಈಸಿ ಆಯಿತು. ನನಗೆ ಆ್ಯಕ್ಚುಲಿ ಆ್ಯಕ್ಟ್ ಮಾಡಿದೆ ಅಥವಾ ಆ ಥರದ್ದು ಯಾವುದು ನನಗೆ ಫೀಲ್ ಆಗಿಲ್ಲ.